ಪ್ಲಾನ್ಗಳು ಹೇಗೆ ನಡೆಸಿದೆ? ತಮ್ಮೆಲ್ಲರಿಗೂ ತಿಳಿದಿರುವಂಗೆ ನಾಳೆ ನಮ್ಮ ರೈತ ಮೋರ್ಚಾ ಮತ್ತು ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ನಾಳೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಇವತ್ತು ಒಂಚೂರು ನಂದು ಪಟ್ಟಣ ಪಂಚಾಯತಿ ಚುನಾವಣೆ ಇದ್ದಿದ್ದರಿಂದ ಇವಾಗ ಸಂಜೆ ಫ್ಲೈಟ್ ಹೋಗ್ತಾ ಇದ್ದೀನಿ. ಬಾಶೆಟ್ಟಳ್ಳಿ ಪಟ್ಟಣ ಪಂಚಾಯತಿ ಒಂದು ಪ್ರತಿಷ್ಠಿತ ಪಟ್ಟಣ ಪಂಚಾಯತಿ, ಮೊದಲನೇ ಬಾರಿ ಅಪ್ಗ್ರೇಡ್ ಆಗಿ ಎಲ್ಲ ನಾಮಿನೇಷನ್ಗಳು ಹಾಕ್ಸಿ ನಾಳೆ ಲಾಸ್ಟ್ ದಿನ, ಇವತ್ತು ಸೋಮವಾರ ಎಲ್ಲ ಹಾಕ್ಸಿ ನಾನು ಹೊರಟಿದ್ದೀನಿ. ಆದಷ್ಟು ನಮ್ಮ ರಾಜ್ಯದ ಅಧ್ಯಕ್ಷರು ವಿಜಯಣ್ಣವರು, ನಮ್ಮ ವಿರೋಧ ಪಕ್ಷದ ನಾಯಕರು ಅಶೋಕ್ ಅಣ್ಣವರು ಅವ್ರ ನೇತೃತ್ವದಲ್ಲಿ ಸರ್ಕಾರದ ಎಲ್ಲ ಲೋಪಗಳು ಏನು ಇವತ್ತು ಅಧಿಕಾರಕ್ಕೋಸ್ಕರ ಕುರ್ಚಿಗೋಸ್ಕರ ಕಿತ್ತಾಡ್ಕೊಂಡು ರಾಜ್ಯದ ರೈತರ, ಬಡವರ ಮತ್ತು ವಿದ್ಯಾರ್ಥಿಗಳ ಜೀವನವನ್ನ ಇವರೇನು ಹಾಳು ಮಾಡ್ತಾ ಇದ್ದಾರೆ, ಇವರ ಪ್ರತಿಷ್ಠೆಗೆ, ಒಣ ಪ್ರತಿಷ್ಠೆಗೆ, ಇವರ ಅಧಿಕಾರದ ದಾಹಕ್ಕೆ ಇವತ್ತು ರಾಜ್ಯದಲ್ಲಿರುವಂಥ ವಿದ್ಯಾರ್ಥಿಗಳು, ಉದ್ಯೋಗ ಆಕಾಂಕ್ಷಿಗಳು ಮತ್ತು ರೈತರು ಮತ್ತು ಬಡವರು ಇವ್ರ ಎಲ್ಲರ ಜೀವನ ದುಸ್ಥಿತಿಗೆ ಹೋಗಿದೆ. ಇವ್ರ ಪ್ರಕಾರ ಇವ್ರು ಕೊಡ್ತಾರ 2000ನೇ ಗ್ರೇಟ್ ಅಂದ್ರೆ ಇವ್ರಿಗಿಂತ ಜನ ವಿರೋಧಿಗಳು ಇನ್ಯಾರೂ ಇಲ್ಲ. ಆ ರೀತಿ ಜನವಿರೋಧಿ ನೀತಿಯನ್ನ ಇಟ್ಕೊಂಡು ಕೇವಲ ಪಂಚ ಗ್ಯಾರಂಟಿಗಳನ್ನ ಇಟ್ಕೊಂಡು ಇವತ್ತು ಪೂರ್ತಿ ವ್ಯವಸ್ಥೆಯನ್ನ ಹಾಳು ಮಾಡೋ ಕೆಲಸ ಕಾಂಗ್ರೆಸ್ ಆಲ್ರೆಡಿ ಮಾಡ್ಬಿಟ್ಟಿದೆ. ಇದನ್ನ ಸರಿ ಮಾಡ್ಲಿಕ್ಕೆ ವಿರೋಧ ಪಕ್ಷವಾಗಿ ಬೀದಿಗಿಳಿದು ಈ ಬಾರಿ ಸದನದಲ್ಲಿ ನಮ್ಮೆಲ್ಲ ನಾಯಕರು, ನಮ್ಮೆಲ್ಲರೂ ಖಂಡಿತವಾಗ್ಲೂ ಸರ್ಕಾರವನ್ನ ತರಾಟೆಗಳು ತಗೊಳ್ಳುವಂತ ಕೆಲಸ ಮಾಡ್ತಾರೆ. ಸಿಎಂ ಡಿಸಿಎಂ ಒಗ್ಗಟ್ಟಾಗಿದ್ದಾರೆ ಅಂತ ಅನ್ಸುತ್ತೆ ಸರ್? ತುಂಬಾ ಒಗ್ಗಟ್ಟಾಗಿದ್ದಾರೆ. ಆ ಒಗ್ಗಟ್ಟು ನೋಡಿದ್ರೆ ಪಾಪ ಖುಷಿ ಆಗುತ್ತೆ. ಅಷ್ಟು ಒಗ್ಗಟ್ಟು ಯಾವತ್ತು ಈ ಆಕ್ಟಿವ್ ವಾಲ್ಕೇನೋ ಆಮೇಲೆ ಇನ್ಆಕ್ಟಿವ್ ವಾಲ್ಕೇನೋ ಅಂತ ಇರ್ತೈತಲ್ಲ, ಜ್ವಾಲಾಮುಖಿ ಆಕ್ಟಿವ್ ಇದ್ದಾಗ ಇನ್ಆಕ್ಟಿವ್ ಇದ್ದಾಗ, ಇದು ಇನ್ಆಕ್ಟಿವ್ ವಾಲ್ಕೇನೋ ಏನಲ್ಲ, ಈಗಲೂ ಆಕ್ಟಿವ್ ವಾಲ್ಕೇನೋ. ಜ್ವಾಲಾಮುಖಿ ಯಾವಾಗ ಸಿಡಿತೈತೋ ಏನಾಗ್ತೈತೋ ಗೊತ್ತಿಲ್ಲ. ಆಲ್ರೆಡಿ ಎಲ್ಲರೂ ಅಲ್ಲಿ ಎಲ್ಲೆಲ್ಲಿ ಇರಬೇಕು ಸೇಫ್ ಏರಿಯಾಗೆ ಹೋಗಿ ರಿಹಾಬಿಲಿಟೇಷನ್ಗೆ ಹೋಗ್ಬಿಟ್ಟಿದ್ದಾರೆ. ಸಿಡಿಯೋದು ಒಂದು ಬಾಕಿ, ಯಾವಾಗ ಸಿಡಿಯುತ್ತೆ ಅಂತ ಕಾದ್ ನೋಡ್ತಾ ಇದೀವಿ. ಸದನದಲ್ಲಿ ಸಿಡಿಯೋ ತರ ಏನಾದ್ರು ಮಾಡ್ತೀರಾ ಸರ್ ನೀವು? 100% ಸದನದಲ್ಲೇ ಈ ಬಾರಿ ಸದನದಲ್ಲೇ ಸಿಡಿಯುತ್ತೆ ಅನ್ನುವಂತ ಒಂದು ಎಲ್ಲ ಮುನ್ಸೂಚನೆಗಳು ಇವತ್ತಿದ್ದಾವೆ. ಇದನ್ನ ಸರಿ ಮಾಡ್ಲಿಕ್ಕೆ ವಿರೋಧ ಪಕ್ಷವಾಗಿ ಬೀದಿಗಿಳಿದು ಈ ಬಾರಿ ಸದನದಲ್ಲಿ ನಮ್ಮೆಲ್ಲ ನಾಯಕರು, ನಮ್ಮೆಲ್ಲರೂ ಖಂಡಿತವಾಗ್ಲೂ ಸರ್ಕಾರವನ್ನ ತರಾಟೆಗಳು ತಗೊಳ್ಳುವಂತ ಕೆಲಸ ಮಾಡ್ತಾರೆ. ಸಿಎಂ ಡಿಸಿಎಂ ಒಗ್ಗಟ್ಟಾಗಿದ್ದಾರೆ ಅಂತ ಅನ್ಸುತ್ತೆ ಸರ್? ತುಂಬಾ ಒಗ್ಗಟ್ಟಾಗಿದ್ದಾರೆ. ಆ ಒಗ್ಗಟ್ಟು ನೋಡಿದ್ರೆ ಪಾಪ ಖುಷಿ ಆಗುತ್ತೆ. ಅಷ್ಟು ಒಗ್ಗಟ್ಟು ಯಾವತ್ತು ಈ ಆಕ್ಟಿವ್ ವಾಲ್ಕೇನೋ ಆಮೇಲೆ ಇನ್ಆಕ್ಟಿವ್ ವಾಲ್ಕೇನೋ ಅಂತ ಇರ್ತೈತಲ್ಲ, ಜ್ವಾಲಾಮುಖಿ ಆಕ್ಟಿವ್ ಇದ್ದಾಗ ಇನ್ಆಕ್ಟಿವ್ ಇದ್ದಾಗ, ಇದು ಇನ್ಆಕ್ಟಿವ್ ವಾಲ್ಕೇನೋ ಏನಲ್ಲ, ಈಗಲೂ ಆಕ್ಟಿವ್ ವಾಲ್ಕೇನೋ. ಜ್ವಾಲಾಮುಖಿ ಯಾವಾಗ ಸಿಡಿತೈತೋ ಏನಾಗ್ತೈತೋ ಗೊತ್ತಿಲ್ಲ. ಆಲ್ರೆಡಿ ಎಲ್ಲರೂ ಅಲ್ಲಿ ಎಲ್ಲೆಲ್ಲಿ ಇರಬೇಕು ಸೇಫ್ ಏರಿಯಾಗೆ ಹೋಗಿ ರಿಹಾಬಿಲಿಟೇಷನ್ಗೆ ಹೋಗ್ಬಿಟ್ಟಿದ್ದಾರೆ. ಸಿಡಿಯೋದು ಒಂದು ಬಾಕಿ, ಯಾವಾಗ ಸಿಡಿಯುತ್ತೆ ಅಂತ ಕಾದ್ ನೋಡ್ತಾ ಇದೀವಿ. ಸದನದಲ್ಲಿ ಸಿಡಿಯೋ ತರ ಏನಾದ್ರು ಮಾಡ್ತೀರಾ ಸರ್ ನೀವು? 100% ಸದನದಲ್ಲೇ ಈ ಬಾರಿ ಸದನದಲ್ಲೇ ಸಿಡಿಯುತ್ತೆ ಅನ್ನುವಂತ ಒಂದು ಎಲ್ಲ ಮುನ್ಸೂಚನೆಗಳು ಇವತ್ತಿದ್ದಾವೆ.